Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Jai Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆ.ಸಿ. ದಾದ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮೊದಲನೇ ಚಾಪ್ಟರ್ನ ಇಂಟ್ರೊಡಕ್ಷನ್ ಅನ್ನ ನೋಡ್ತಾ ಇದ್ದೇವೆ. ನೋಡ್ರಪ್ಪ, NCERT ಪ್ರಕಾರ ಹೋಗೋರು ನಾವು, ಆಯ್ತಾ? NCERT ಆದ ತಕ್ಷಣ ಒಂದು ವಿಷಯ ನೆನಪಾಯ್ತು. ಯಾವ ಕಾಲದಲ್ಲಿ ನಾನು ಕಲಿತಾ ಇದ್ನೋ ಆ NCERT ಅನ್ನು ನೀವು ಯೂಸ್ ಮಾಡೋದಲ್ಲ. ಈಗ ಏನು ಮಾಡಿದ್ದಾರೆ, NCERT ಪಠ್ಯಕ್ರಮವನ್ನು ಪರಿಷ್ಕೃತಗೊಳಿಸಿದ್ದಾರೆ. ಅಂದರೆ NCERTನಲ್ಲಿ ಕೆಲವು ಬೇಡವಾದ ಚಾಪ್ಟರ್ಗಳನ್ನು ತೆಗೆದಿದ್ದಾರೆ, ಹಾಗೂ ಕೆಲವು ಚಾಪ್ಟರ್ಗಳಿಂದ ಇಡೀ ಚಾಪ್ಟರ್ನೇ ತೆಗೆಯದೆ ಅದರಲ್ಲಿ ಕೆಲವು ಒಂದು ಟಾಪಿಕ್ಗಳು ಬೇಡ ಅನ್ಸಿದ್ರೆ ಆ ಟಾಪಿಕ್ಕನ್ನು ಅವ್ರು ತೆಗೆದಿದ್ದಾರೆ, ಆಯ್ತಾ? ಎಲ್ಲ ಬುದ್ಧಿಜೀವಿಗಳು ಕೂತ್ಕೊಂಡು ಮೀಟಿಂಗ್ ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಈಗ ನೀವು ಯಾವ NCERT ಅನ್ನು ರೆಫರ್ ಮಾಡಬೇಕು? ಹೊಸ NCERT ಅನ್ನು ರೆಫರ್ ಮಾಡಬೇಕು. ಅಣ್ಣ, ನನ್ನ ಹತ್ರ ಹಳೆ NCERT ಉಂಟು, ನಾ ಎಂತ ಮಾಡೋದು? ಹಾಗಾದರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಯಾವ್ಯಾವ ಟಾಪಿಕ್ಕನ್ನು ರಿಮೂವ್ ಮಾಡಿದ್ದಾರೆ NCERTಯಿಂದ ಆ ಲೀಸ್ಟ್ ನಿಮ್ಮ ಹತ್ರ ಇರಬೇಕು. ನಿಮಗೊಂದು ಹೆಲ್ಪ್ ಮಾಡ್ತೀನಿ ನಾನು. ಏನಪ್ಪ ಅಂತಂದರೆ, ಈ ಹೊಸ NCERTಯ ಮೊದಲನೇ ಚಾಪ್ಟರ್ನ PDF ಮತ್ತು ಈ ಹಳೆ NCERT ಸಪೋಸ್ ನೀವು ರೆಫರ್ ಮಾಡ್ತಾ ಇದ್ದರೆ ಆ NCERTಯಿಂದ ಯಾವ್ಯಾವ ಟಾಪಿಕ್ಕನ್ನು ರಿಮೂವ್ ಮಾಡಿದಾರೋ ಅದರ PDF ಎರಡನ್ನೂ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತೇನೆ. ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಹಾಕ್ಕೊಳ್ಳಿ. ನೀವು ಇನ್ನೂ ಜಾಯ್ನ್ ಆಗಿಲ್ವಾ? ಹಾಗಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಜಾಯ್ನ್ ಹಾಕ್ಕೊಳ್ಳಿ. ಯಾರು ಜಾಯ್ನ್ ಆಗಲಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೇನೆ, ಆಯಿತಾ? ಜಾಯ್ನ್ ಆದವರು ಆಲ್ರೆಡಿ ನಿಮಗೆ ಟೆಲಿಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿರುವಂಥ PDF ಸಿಕ್ಕೇ ಇರುತ್ತೆ, ಆಯಿತಾ? ಇವತ್ತು ವಿಷಯಕ್ಕೆ ಬರೋಣ. ನಾ ಆಲ್ರೆಡಿ ಹೇಳಿದೆ ನಾನು NCERT ಪ್ರಕಾರ ಹೋಗೋನು ಅಂತ. NCERT ಪ್ರಕಾರ ಪ್ರತಿ ಟಾಪಿಕ್ ಮೇಲೆ ಒಂದೊಂದು ವಿಡಿಯೋ ಮಾಡ್ತಾ ಹೋಗ್ತೀನಿ, ಆಯಿತಾ? ಇವತ್ತು ನಾವು 1ನೇ ಚಾಪ್ಟರ್ನ ನೋಡ್ತಾ ಇದ್ದೇವೆ. 1ನೇ ಚಾಪ್ಟರ್ನ ಮೊದಲನೇ ಟಾಪಿಕ್ ಅಂದರೆ ಟಾಪಿಕ್ 1.1 ಅನ್ನು ಇವತ್ತು ನೋಡ್ತಾ ಇದ್ದೇವೆ, ಆಯಿತಾ? ಮೊದಲನೇ ಚಾಪ್ಟರ್ ಯಾವುದು? ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಅದರ ಮೊದಲನೇ ಟಾಪಿಕ್ ಅಂದರೆ ಏನಿರುತ್ತಪ್ಪ, ಹೊಸ ಚಾಪ್ಟರ್ ಶುರು ಮಾಡ್ತಾರೆ ಅಂದಮೇಲೆ ಮೊದಲನೇ ಟಾಪಿಕನ್ನು ಯೂಶ್ವಲಿ ಇಂಟ್ರೊಡಕ್ಷನ್ ಇಟ್ಕೋತಾರೆ. ಈ ಚಾಪ್ಟರ್ನಲ್ಲೂ ಹಾಗೆ ಇಂಟ್ರೊಡಕ್ಷನ್ನ ಇಟ್ಕೊಂಡಿರ್ತಾರೆ. ಏನಪ್ಪ ಇಂಟ್ರೊಡಕ್ಷನ್ನಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಏನಿರುತ್ತೆ ಅಂತ ನೀವು ಕೇಳ್ಬೋದು. ಈಗ ಪಿಕ್ಚರ್ ಬಿಡೋದಕ್ಕಿಂತ ಮೊದಲು ಒಂದು ಟ್ರೇಲರ್ ಬಿಡ್ತಾರೆ. ಅದೇ ರೀತಿಯಲ್ಲಿ ಪಾಠ ಹೇಳೋದಕ್ಕಿಂತ ಮೊದಲು ಅದಕ್ಕೆ ಇಂಟ್ರೊಡಕ್ಷನನ್ನು ಕೊಟ್ಕೋತಾರೆ. ಅಂದರೆ ಈ ಇಡೀ ಚಾಪ್ಟರ್ನಲ್ಲಿ ಏನಿದೆ ಅನ್ನುವಂಥ ಒಂದು ಓವರ್ ಆಲ್ ಐಡಿಯಾ ನಮಗೆ ಸಿಗುತ್ತೆ, ಆಯಿತಾ? ಈ ಇಂಟ್ರೊಡಕ್ಷನ್ ಅನ್ನೋ ಟಾಪಿಕ್ಕು ಇಷ್ಟೇ ಚಿಕ್ಕದಿದೆ, ನಿಮ್ಗೆ ಕಾಣಿಸ್ತಿರ್ಬೋದು, ಇಷ್ಟೇ ಚಿಕ್ಕದಿದೆ. ಅದನ್ನು ಹೇಳೋದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಆಯ್ತು? ಆಲ್ತು ಫಾಲ್ತು ಮಾತೆಲ್ಲ ಬೇಡ, ಡೈರೆಕ್ಟಾಗಿ ವಿಷಯಕ್ಕೆ ಬರುವ. ಏನಪ್ಪ ಅಂತಂದರೆ, ಪಾಠ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟು. ಏನಪ್ಪ ಅಂತಂದರೆ, ವಿಡಿಯೋ ನೋಡ್ತೀರಾ? ನನಗೇನಾಗಬೇಕು ಅಂತಂದರೆ, ನಾನು ಹೇಳ್ತಿರುವಂಥ ಕ್ಲಾಸು, ನಾನು ಪಾಠ ಮಾಡ್ತಿರೋದು ಎಷ್ಟು ಜನರಿಗೆ ಅರ್ಥ ಆಗ್ತಿದೆ, ಎಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ ಅನ್ನೋದ್ರ ಎಕ್ಸಾಕ್ಟ್ ನಂಬರ್ ನನಗೆ ಬೇಕು. ಹೀಗಾಗಿ ನೀವು ನನಗೊಂದು ಸಹಾಯ ಮಾಡಬೇಕು. ಏನಪ್ಪ ಅಂದರೆ, ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡಿದಂಥ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ದರೆ ಒಂದು ಲೈಕ್ ಕೊಡಬೇಕು, ಅರ್ಥ ಆಗದೇ ಇದ್ದರೆ ಡಿಸ್ಲೈಕ್ ಕೊಡಬೇಕು. ಅರ್ಥ ಆದರೆ ಲೈಕ್, ಆಗದಿದ್ದರೆ ಡಿಸ್ಲೈಕ್, ಎರಡರಲ್ಲಿ ಒಂದು ನೀವು ಕೊಡಲೇಬೇಕು, ಆಯಿತಾ? ಓಕೆ, ಇವಾಗ ಕ್ಲಾಸನ್ನು ಶುರು ಮಾಡುವ. ಆಲ್ರೆಡಿ ಹೇಳಿದೆ ಇಂಟ್ರೊಡಕ್ಷನು ತುಂಬ ಚಿಕ್ಕ ಟಾಪಿಕ್ಕು ಅಂತ, ಹೇಳೋದಕ್ಕೆ ಏನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಏನು ಚಾಪ್ಟರ್ ಹೆಸರೇನು? ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಮೆಜರ್ಮೆಂಟ್ಸ್ ಅಂದರೆ ಅಳತೆ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಪೆನ್ಸಿಲ್ ಕೊಡ್ತೇನೆ, ಎಷ್ಟು ಉದ್ದ ಇದೆ ಹೇಳ್ರಪ್ಪ ಅಂತೇನೆ. ನೀವೇನು ಮಾಡ್ತೀರಾ, ಪೆನ್ಸಿಲನ್ನು ಹಿಡ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಸ್ಕೇಲ್ ಇಟ್ಕೊಂಡು ನೋಡ್ತೀರಾ. ಅಣ್ಣ 9 ಸೆಂಟಿಮೀಟರ್ ಇದೆ ಅಂತ ಹೇಳ್ತೀರಾ. ಸಪೋಸ್ ನಾನು ದೊಡ್ಡ ಪೆನ್ಸಿಲ್ ಕೊಟ್ಟರೆ, ಅಣ್ಣ ಇದು ಒಂದು 15 ಸೆಂಟಿಮೀಟರ್ ಇದೆ ಅಂತ ಹೇಳ್ತೀರಾ. ಆ ಸೆಂಟಿಮೀಟರ್ ಅಂತ ನೀವು ಏನು ಹೇಳಿದ್ರು ಅದಕ್ಕೆ ಯೂನಿಟ್ ಅಂತ ಕರಿತೇವೆ, ಹೌದಾ? ಇವೆಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ. ಅದೇ ರೀತಿ ಉದ್ದವನ್ನು ಹೇಳಲಿಕ್ಕೆ ನಾವು ಸುಮಾರಷ್ಟು ಯೂನಿಟ್ಗಳನ್ನು ಯೂಸ್ ಮಾಡ್ತೇವೆ. ಉದ್ದವನ್ನು ಇಂಚ್ಗಳಲ್ಲಿ ಹೇಳ್ತಾರೆ, ಉದ್ದವನ್ನು ಫೂಟ್ನಲ್ಲಿ ಹೇಳ್ತಾರೆ, ಉದ್ದವನ್ನು ಮೀಟರ್ನಲ್ಲಿ ಹೇಳ್ತಾರೆ, ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಹೇಳ್ತಾರೆ, ಉದ್ದವನ್ನು ಕಿಲೋಮೀಟರ್ನಲ್ಲಿ ಹೇಳ್ತಾರೆ. ನಮ್ಮೂರಿಂದ ಬೆಂಗಳೂರಿಗಿರುವಂಥ ದೂರ 500 ಕಿಲೋಮೀಟರ್. ಆ ಕಿಲೋಮೀಟರ್ ಅನ್ನೋದು ಇಲ್ಲಿ ಯೂನಿಟ್ಟು. ಅದೇ ರೀತಿ ಮಾಸ್ ಅಂತ ಬಂದರೆ, ದ್ರವ್ಯರಾಶಿ ಅಂತ ಬಂದರೆ ನಾವು ಯಾವ್ಯಾವ್ದು ಹೇಳ್ತೀವಿ? ಗ್ರಾಮ್ನಲ್ಲಿ ಹೇಳ್ತೀವಿ, ಕಿಲೋಗ್ರಾಮ್ನಲ್ಲಿ ಹೇಳ್ತೀವಿ, ಪೌಂಡ್ಗಳಲ್ಲಿ ಹೇಳ್ತೀವಿ. ದೇಸಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ತೊಲೆಗಳಲ್ಲಿ ಹೇಳ್ತೀವಿ, ಹೌದಾ? 18 ತೊಲೆ ಚಿನ್ನ ಇದೆ ಮತ್ತೆ ಹತ್ರ, ಈಗೆಲ್ಲ ಹೇಳ್ತೀವಿ. ಸೊ ಒಟ್ಟಾರೆ ಯೂನಿಟ್ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಈಗಾಗಲೇ ನೋಡಿದ್ವಿ, ಬರೀ ವಾಲ್ಯೂಮನ್ನು ಹೇಳೋದಕ್ಕೆ ಎಷ್ಟು ರಾಶಿ ಯೂನಿಟ್ ಇದೆ, ಒಂದು ಉದ್ದ ಹೇಳೋದಕ್ಕೆ ಎಷ್ಟು ರಾಶಿ ಯೂನಿಟ್ ಇದೆ, ಹೌದಾ? ನಾವು ಒಂದು ಹೇಳ್ತೀವಿ, ಫಾರಿನ್ನಲ್ಲಿ ಇಲ್ಲೊಂದು ಥರ ಹೇಳ್ತಾರೆ, ನಮ್ಮ ದೇಸಿ ಭಾಷೆ ಆಡು ಭಾಷೆಯಲ್ಲಿ ಇನ್ನೊಂದು ರೀತಿ ಯೂನಿಟ್ಗಳಿದೆ, ಹೌದಾ? ಸೊ ಇಷ್ಟೆಲ್ಲ ಯೂನಿಟ್ಗಳನ್ನು ನಾವು ಹೊಂದಿದ್ರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ವ್ಯವಹಾರ ಮಾಡೋದು ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಯೂಶ್ವಲಿ ನಮ್ಮಲ್ಲೆಲ್ಲ ಶೇಂಗಾ ಮಾರೋದು ಅಂದರೆ ಬೆಂಗಳೂರು ಭಾಷೆಯಲ್ಲಿ ಕಡಲೆಕಾಯಿ ಮಾರೋದು ಕೊಳಗದಲ್ಲಿ ಮಾರ್ತಾರೆ, ಹೌದಾ? ಒಂದು ಬುಟ್ಟಿ ತುಂಬಿಟ್ಕೊಂಡಿರ್ತಾರೆ ಅವರು, ಅದರಲ್ಲೇ ಅದನ್ನು ತುಂಬಿಸಿ ಕೊಡ್ತಾರೆ. ಒಂದು ಕೊಳಗ ಶೇಂಗಾ ಕೊಡು ಅಂದರೆ ಆ ಒಂದು ಕೊಳಗದಲ್ಲಿ ಎಷ್ಟು ಶೇಂಗಾ ತುಂಬತ್ತೋ ಅಷ್ಟನ್ನು ನಮ್ಗೆ ಹಾಕ್ಕೊಡ್ತಾರೆ, ಆಯಿತಾ? ಸೊ ಇದೇ ನಾನು ಫಾರಿನ್ನಲ್ಲಿ ಹೋಗಿ ಕೇಳಿದ್ರೆ, ಯಾರೋ ಶೇಂಗಾ ಮಾರ್ಲಿಕ್ಕೆ ಕೂತಿದ್ರು, ನಾನು ಕೇಳಿದ್ನಪ್ಪ, ಗಿವ್ ಮಿ ಒಂದು ಕೊಳಗ ಆಫ್ ಶೇಂಗಾ ಅಂತ ಕೇಳಿದೆ. ಅವ್ರು ಏನಂತಾರೆ, ವಾಟ್ ಈಸ್ ಕೊಳಗ ಅಂತ ಕೇಳ್ತಾರೆ. ಅವ್ರಿಗೆ ಗೊತ್ತಿರ್ತದೆಯಾ? ಅವ್ರಿಗೆ ಗೊತ್ತಿರೋದಿಲ್ಲ.
ಹೌದಾ? ಸೊ ನಮ್ಮಲ್ಲಿರೋ ಯೂನಿಟ್ಗಳೇ ಬೇರೆ, ಅವರಲ್ಲಿರೋ ಯೂನಿಟ್ಗಳೇ ಬೇರೆ. ಇದೇ ರೀತಿ ಆದರೆ ಈ ಯೂನಿಟ್ಗಳೆಲ್ಲ ಅತಿ ಆಗಿಬಿಟ್ರೆ ವ್ಯವಹಾರ ಮಾಡೋದು ಕಷ್ಟ ಆಗತ್ತೆ. ಹೀಗಾಗಿ ಎಲ್ಲ ಕಡೆಯಿಂದ ಬುದ್ಧಿಜೀವಿಗಳು ಬಂದು ಸೇರಿದ್ವು ಅನ್ನೋದು ಬೇಡ, ಅವ್ರಿಗೆ ಒಂದು ಸ್ವಲ್ಪ ಗೌರವ ಕೊಟ್ಟು ಹೇಳೋಣ. ಎಲ್ಲ ಕಡೆಯಿಂದ ಪ್ರಪಂಚದಾದ್ಯಂತ ಬುದ್ಧಿಜೀವಿಗಳೆಲ್ಲ ಒಂದು ಕಡೆ ಮೀಟಪ್ ಮಾಡಿದ್ರು. ಹಾಗೆ ಈ ನಮ್ಮ ಜಗತ್ತಿನಾದ್ಯಂತ ಈಗ ನೋಡಿ, ನಾನು ಕೊಳಗದಲ್ಲಿ ಹೇಳ್ತೆ, ನೀನು ಸೆಂಟಿಮೀಟರ್ ಕ್ಯೂಬಲ್ಲಿ ಹೇಳ್ತೆ, ಇನ್ನೊಬ್ಬ ಲೀಟ್ರಲ್ಲಿ ಹೇಳ್ತಾನೆ. ಈ ರೀತಿಯೆಲ್ಲ ಆದರೂ ನಡೆಯುವುದಿಲ್ಲ. ಹೀಗಾಗಿ ನಾವೊಂದು ಫಿಕ್ಸ್ ಆಗಿರುವಂಥ ಯೂನಿಟನ್ನು ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು. ಆ ಯೂನಿಟ್ಗಳಿಗೆ SI ಯೂನಿಟ್ ಅಂತ ಕರೆದ್ರು. ಫಾರ್ ಎಕ್ಸಾಂಪಲ್, ಈಗ ಭಾರತದಲ್ಲೇ ಆಗಲಿ, ಉದ್ದವನ್ನು ನೀನು ಯಾವುದ್ರಲ್ಲಿ ಹೇಳಬೇಕು? ಮೀಟರ್ನಲ್ಲೇ ಹೇಳಬೇಕು. ಅಮೆರಿಕಕ್ಕೆ ಹೋಗು, ಮೀಟರ್ನಲ್ಲೇ ಹೇಳಬೇಕು. ಫ್ರಾನ್ಸ್ಗೆ ಹೋಗು, ಮೀಟರ್ನಲ್ಲೇ ಹೇಳಬೇಕು. ಉದ್ದವನ್ನು ಮೀಟರ್ನಲ್ಲೇ ಹೇಳಬೇಕಪ್ಪ. ಇದು SI ಯೂನಿಟಿನ ರೂಲ್ಸು, ಆಯಿತಾ? ಅದೇ ರೀತಿ ಮಾಸ್ ಅಂದರೆ ದ್ರವ್ಯರಾಶಿ, ಇದನ್ನು ನೀನು KGಲೇ ಹೇಳಬೇಕು. ಇದು ರೂಲ್ಸು. ಟೈಮನ್ನು ನೀನು ಸೆಕೆಂಡ್ಗಳಲ್ಲಿ ಹೇಳಬೇಕು, ಆಯಿತಾ? ಇದು SI ಯೂನಿಟ್ಟು. ಅದೇ ರೀತಿ ಈಗ ಒಂದು 7 ಬೇಸಿಕ್ ಯೂನಿಟ್ಗಳು ಬರ್ತವೆ, ಫಂಡಮೆಂಟಲ್ ಯೂನಿಟ್ಗಳು ಅಂತ ಬರ್ತವೆ, ಫಂಡಮೆಂಟಲ್ ಕ್ವಾಂಟಿಟಿಗಳು ಅಂತ ಬರ್ತವೆ. ಅವೆಲ್ಲ ನೀವು ಮುಂದಿನ ಟಾಪಿಕಲ್ಲಿ ನೋಡ್ತೀರಾ. ನೆಕ್ಸ್ಟ್ ಟಾಪಿಕ್ 1.2 ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಇದೆ, ಅದರಲ್ಲಿ ನೀವು ನೋಡ್ತೀರಾ, ಆಯ್ತಾ? ಈಗ ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ, ಆಯ್ತಾ? ಏನು ಈ ಫಂಡಮೆಂಟಲ್ ಯೂನಿಟ್ ಅಂತಂದ್ರೆ 7 ಫಂಡಮೆಂಟಲ್ ಯೂನಿಟ್ ಇದಾವೆ. ಉದ್ದ, ಮತ್ತೆ ದ್ರವ್ಯರಾಶಿ, ಹೌದಾ, ಮಾಸು, ಅದಾದ್ಮೇಲೆ ಟೈಮು, ಇದೇ ರೀತಿ 7 ಯೂನಿಟ್ಗಳು ಬರ್ತವೆ, ಮುಂದೆ ನೋಡ್ತೀರಾ. ಅದೇ ರೀತಿ ಡಿರೈವ್ಡ್ ಯೂನಿಟ್ಗಳು ಅಂತ ಬರ್ತವೆ. ಇದೇ ಫಂಡಮೆಂಟಲ್ ಯೂನಿಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಕೆಲವಷ್ಟು ಯೂನಿಟ್ಗಳನ್ನು ಡಿರೈವ್ ಮಾಡ್ತೀವಿ, ಆಯ್ತಾ? ಈಗ ಒಂದು ಪ್ರಶ್ನೆ ಕೇಳ್ತೆ, ರೆಡಿ ಇರ್ಬೇಕು. ಈಗ ಉದ್ದದ SI ಮಾನ ಏನು? ಮೀಟರು, ಹೌದಾ? ಉದ್ದದ SI ಮಾನ ಮೀಟರು. ಅದೇ ರೀತಿ ದ್ರವ್ಯರಾಶಿ SI ಮಾನ KG, ಹೌದಾ? ಟೈಮಿಂದು ಸಮಯದ SI ಮಾನ, ಕಾಲದ SI ಮಾನ ಸೆಕೆಂಡು. ಇವೆಲ್ಲ ನಿನ್ಗೆ ಗೊತ್ತೇ ಉಂಟು, ಹೌದಾ? ಇವೆಲ್ಲ ಬೇಸಿಕ್ ಯೂನಿಟ್ಸ್ ಆಯಿತು. ಈಗ ವೇಗದ SI ಮಾನ ಅಂತ ಕೇಳಿದ್ನಪ್ಪ, ಏನು ಹೇಳ್ತೀಯಾ? ವೇಗದ SI ಮಾನ ಮೀಟರ್ ಪರ್ ಸೆಕೆಂಡ್ ಅಂತ ಬಾಯಿ ತಿಕ್ಕೊಂಡಿರೋದಲ್ಲ, 9ನೇ ತಿಲ್ ಕಲ್ತದ್ದು ಎಲ್ಲ ಬರಬೇಕು, ಆಯಿತಾ? ಮೀಟರ್ ಪರ್ ಸೆಕೆಂಡು. ಈಗ ಮೀಟರ್ ಪರ್ ಸೆಕೆಂಡ್ ಇದೆಯಲ್ವಾ, ಈ ಉದ್ದದ SI ಮಾನ ಮೀಟರು, ಅದನ್ನೂ ಅಲ್ಲಿ ಹೇಳಿದೆ, ಮೀಟರ್ ಪರ್ ಸೆಕೆಂಡಲ್ಲಿ ಹೇಳಿದೆ. ಕಾಲದ SI ಮಾನ ಸೆಕೆಂಡು, ಅದನ್ನೂ ಅಲ್ಲಿ ಹೇಳಿದೆ. ಅಂದರೆ ಈ ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದನ್ನ ನಾನು ಈ ಬೇಸಿಕ್ ಯೂನಿಟ್ಗಳಿಂದ ಡಿರೈವ್ ಮಾಡಿದೆ, ಇದರಿಂದ ಅದನ್ನು ಪಡೆದುಕೊಂಡೆ. ಡಿರೈವ್ ಅಂತಂದರೆ ಪಡೆದುಕೊಳ್ಳೋದು. ಈಗ ಈ ಬೇಸಿಕ್ ಯೂನಿಟ್ಗಳಿಂದ ಅದನ್ನು ಡಿರೈವ್ ಮಾಡಿ ಹೇಳಿದೆ, ಪಡ್ಕೊಂಡು ಹೇಳಿದೆ, ಹೌದಾ? ಸೊ ಆ ಮೀಟರ್ ಪರ್ ಸೆಕೆಂಡ್ ಅನ್ನುವಂಥ ಡಿರೈವ್ಡ್ ಯೂನಿಟ್ ನಿಮ್ಗೆ ಕೊಟ್ಟದ್ದು ಇಷ್ಟೇ. ಇಂಟ್ರೊಡಕ್ಷನ್ನಲ್ಲಿ ಬುಕ್ನಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಹೇಳಿ ಮುಗಿಸಿದೆ. ಈಗ ಡಿರೈವ್ಡ್ ಯೂನಿಟ್ ಅಂದರೆ ಏನು ಒಂದು ಸ್ವಲ್ಪ ಅರ್ಥ ಮಾಡಿಸ್ದೆ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಚಹಾ ಪುಡಿ ಇದೆ, ಸಕ್ಕರೆ ಇದೆ, ನೀರಿದೆ, ಹಾಲಿದೆ, ಇವೆಲ್ಲ ಬೇಸಿಕ್ ಪ್ರಾಡಕ್ಟ್ಸ್ ಅಂತ ಇಟ್ಕೊಳ್ಳಿ. ನಾನು ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡ್ತೇನೆ? ಚಹಾ ಮಾಡ್ತೇನೆ, ಟೀ ಮಾಡ್ತೇನೆ, ಹೌದಾ? ಈಗ ಸಕ್ಕರೆ, ಚಹಾ ಪುಡಿ ಇವೆಲ್ಲ ಇದ್ವಲ್ಲ, ಇವೆಲ್ಲನ್ನ ನಾನು ಬೇಸಿಕ್ ಪ್ರಾಡಕ್ಟ್ಗಳು ಅಂತ ಕರೆದ್ರೆ, ಅವನ್ನ ಯೂಸ್ ಮಾಡ್ಕೊಂಡು ನಾನು ಚಹಾ ಮಾಡಿದ್ನಲ್ವ, ಇದಕ್ಕೆ ನಾನು ಡಿರೈವ್ಡ್ ಪ್ರಾಡಕ್ಟ್ ಅಂತ ಕರಿತೀನಿ. ಅದೇ ರೀತಿ ಈ ಬೇಸಿಕ್ ಯೂನಿಟ್ಗಳಿದಾವ, ಫಂಡಮೆಂಟಲ್ ಯೂನಿಟ್ಗಳೇನಿದಾವೋ ಅದನ್ನು ಯೂಸ್ ಮಾಡಿಕೊಂಡು ನಾವು ಕೆಲವು ಡಿರೈವ್ಡ್ ಯೂನಿಟ್ಗಳನ್ನು ಡಿರೈವ್ ಮಾಡ್ತೀವಿ. ನೆನಪಿರಲಿ ನಿಮಗೆ, ಫಂಡಮೆಂಟಲ್ ಯೂನಿಟ್ಗಳಿರೋದು ಬರೇ 7. ಆದರೆ ಈ 7 ಯೂನಿಟ್ಗಳಿಂದ ನಾವು ಜಗತ್ತಿನಲ್ಲಿ ಏನೇನೆಲ್ಲ ಯೂನಿಟ್ಗಳಿದಾವೋ ಎಲ್ಲ ಯೂನಿಟನ್ನು ಸಹ ಡಿರೈವ್ ಮಾಡ್ಬೋದು, ಆಯಿತಾ? ಇವತ್ತಿಗಿಷ್ಟು ಸಾಕು. ನಿಮ್ಮ ಇಂಟ್ರೊಡಕ್ಷನ್ ಇಲ್ಲಿಗೆ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ಟಾಪಿಕ್ 1.2 ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅನ್ನು ನೋಡ್ತಾ ಇದ್ದೇವೆ. ಆ ವಿಡಿಯೋ ಅಪ್ಲೋಡ್ ಆಗುವವರೆಗೂ ಬಾಯ್ ಬಾಯ್.